ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಮೊನ್ನೆಯಿಂದಾನೇ ಹಣ ಬಂದು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಶಿವರಾತ್ರಿ ಹಬ್ಬಕ್ಕೇನೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ₹2,000 ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದ್ದಾರೆ. ಕೆಲವರು ನಮಗೆ ಇನ್ನೂ 16ನೇ ಕಂತಿನ ಹಣ ಬಂದಿಲ್ಲ, ಏನು ಮಾಡಬೇಕು ಅಂತ ಕಮೆಂಟ್ ಮುಖಾಂತರ ಕೇಳ್ತಾನೆ ಇದ್ದಾರೆ. ಕೆಲವರು ಎಲ್ಲ ಕಮೆಂಟ್ ಮಾಡುತ್ತಿರ್ತೀರ ಹಣ ಬಂದಿದೆ ಅಂತ. ಪಾಪ ಕೆಲವರಿಗೆ ಹಣ ಬಂದಿರಲಿಲ್ಲ, ಅಂಥವ್ರು ಏನು ಮಾಡಬೇಕು ಅಂತ ಕೇಳ್ತಾನೆ ಇರ್ತಾರೆ ಕಮೆಂಟ್ ಮುಖಾಂತರ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೇನೆ. 16ನೇ ಕಂತಿನ ಹಣದ ಕುರಿತು ಎಲ್ಲ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ₹2,000 ಯಾರ್ಯಾರಿಗೆ ಬಂದಿಲ್ಲ ಅಂಥವರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಮೊನ್ನೆಯಿಂದನೇ ಬಹುತೇಕ ಜನರಿಗೆ ನಿನ್ನೆ ಬಂದು ಹಣ ಜಮಾ ಆಗಿರಬಹುದು. ಮೊನ್ನೆ ಶಿವರಾತ್ರಿ ಹಬ್ಬಕ್ಕೆ ₹2,000 ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿರುವಂಥದ್ದು. ನೀವು ಎಲ್ಲರೂ ಒಂದ್ಸರಿ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಬೇಕಾದರೆ ಬಹುತೇಕರಿಗೆ ಮೊನ್ನೆಯಿಂದನೇ ₹2,000 ಹಣ ಜಮಾ ಆಗಿದೆ. ನಿಮಗೆ ಹಣ ಬಂದಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದೆ ಅಂತ. ಹಾಗೆಯೇ ನಿಮ್ಮ ಒಂದು ಜಿಲ್ಲೆ ಹೆಸರನ್ನು ಮತ್ತು ಹಣ ಬಂದಿದೆ ಅನ್ನುವಂಥದ್ದನ್ನು ತಿಳಿಸಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ 17ನೇ ಕಂತಿನ ಹಣದ ಕುರಿತು ಅಪ್ಡೇಟ್ನ ಕೊಡ್ತೀನಿ. ಸ್ನೇಹಿತರೆ, ಈಗ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಮಗೆ ಬಂದಿಲ್ಲ, ನಮ್ಮ ಕತೆ ಏನು ಅಂತ ಹೇಳಿ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ನಿಮಗೆ ಹಣ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮೊನ್ನೆಯಿಂದಾನೇ ಬಹುತೇಕ ಜನರಿಗೆ ಜಮಾ ಆಗಿದೆ. ಈಗ ಎಲ್ಲರಿಗೂ ಒಟ್ಟಿಗೆನೇ ಒಂದೇ ದಿನ ಹಣ ಬರಬೇಕಾದ್ರೆ ಆಗಲ್ಲ. ಅದರಿಂದ ನಿಮ್ಮ ಒಂದು ಖಾತೆಗಳನ್ನ ಇವತ್ತು ಕೂಡ ಚೆಕ್ ಮಾಡ್ಕೊಳ್ಳಿ. ಏನು ಸಮಸ್ಯೆ ಆಗಿರಲ್ಲ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳನ್ನ ಇವತ್ತು ಚೆಕ್ ಮಾಡಿಕೊಂಡು ನೋಡಿ. ಇಲ್ಲ ನಿಮಗೆ ಮೆಸೇಜ್ ಬರುತ್ತೆ, ಕೆಲವರಿಗೆ ಮೆಸೇಜ್ ಬರಲ್ಲ, ಕೆಲವೊಂದು ಸಮಸ್ಯೆಯಿಂದ ಅಷ್ಟೇ. ಒಂದು ಸಲ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ, ನಿಮ್ಮ ಒಂದು ಬ್ಯಾಲೆನ್ಸನ್ನು. ಸ್ನೇಹಿತರೆ, ಈಗ ನೋಡಿ, ನಿಮಗೆ ಇವತ್ತು ಕೂಡ ಹಣ ಬರುವಂಥ ಚಾನ್ಸಸ್ ಕೂಡ ಇದೆ. ನಿಮಗೆ ಮೊನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಮೊನ್ನೆ ಒಂದು ದಿನದಲ್ಲಿ ಎಲ್ಲರಿಗೂ ಬಂದಿರಲ್ಲ, ಕೆಲವರಿಗೆ ಸ್ವಲ್ಪ ಲೇಟಾಗಿ ಬರಬಹುದು. ಇವತ್ತು ಅಥವಾ ನಾಳೆ ಅಥವಾ ನಾಡದ್ದು ವಾರದಲ್ಲಿ ಫುಲ್ ಪ್ರೋಸೆಸ್ ಇರುತ್ತೆ. ಎಲ್ಲರಿಗೂ 16ನೇ ಕಂತಿನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ. ಸ್ನೇಹಿತರೆ, ಇವತ್ತು ನೀವು ಫುಲ್ ಡೇ ಇವತ್ತು ವೇಟ್ ಮಾಡಿ, ಮತ್ತೆ ಈ ವಾರ ವೇಟ್ ಮಾಡಬೇಕಾಗುತ್ತೆ. ಅಂದರೆ 16ನೇ ಕಂತಿನ ಹಣ ನಿಮಗೆ ಏನಾದರೂ ಬಂದಿಲ್ಲ ಅಂದರೆ ಬಹುತೇಕ ಜನರಿಗೆ ಆಲ್ರೆಡಿ ಹಣ ಬಂದಿದೆ. ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ. ಈ ವಾರ ಪೂರ್ತಿ ವೇಟ್ ಮಾಡಿದ್ದೀರಾ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ನಿಮ್ಮ ಖಾತೆಗಳಿಗೆ ಬಂದು ನೇರವಾಗಿ ಜಮಾ ಆಗುತ್ತೆ. ಸ್ನೇಹಿತರೆ, ಇದು ಸದ್ಯದ ಮಟ್ಟಕ್ಕೆ ಬಂದಿರುವಂಥ ಅಪ್ಡೇಟ್ಸ್. ಇದು ಯಾರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ. 16ನೇ ಕಂತಿನ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಲಿದೆ. ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ನೀವು ಬಂದಿದೆ ಅಂತ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಜಿಲ್ಲೆ ಹೆಸರು ಹಾಕಿಬಿಟ್ಟು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣದ ಕುರಿತು ಪಕ್ಕಾ ಯಾವ ದಿನಕ್ಕೆ ಹಣ ಬರುತ್ತೆ ಅಂತ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಈ ರೀತಿ ಅಂತ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.